ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದಾಗ ಸಾಮಾನ್ಯ ಸಾಮಂತನೊಬ್ಬ ಬೃಹತ್ ಸಾಮ್ರಾಜ್ಯಗಳನ್ನೇ ನಡುಗಿಸಿ ತನ್ನದೇ ಆದ ಒಂದು ಅದ್ಭುತ ಸಾಮ್ರಾಜ್ಯ ಕಟ್ಟಿದ ಕತೆ ಸಿಕ್ಕರೆ ಹೇಗಿರುತ್ತೆ? ಖಂಡಿತ ರೋಮಾಂಚನ ಆಗುತ್ತಲ್ವಾ? ಹೌದು, ನಾವಿಂದು ಹೊಯ್ಸಳ ಸಾಮ್ರಾಜ್ಯದ ಅಪ್ರತಿಮ ದೊರೆ ಬಿಟ್ಟಿದೇವ ಎಂದೇ ಕರೆಯಲ್ಪಡ್ತಿದ್ದ ರಾಜ ವಿಷ್ಣುವರ್ಧನನ ಮಹಾಕಾವ್ಯದಂತಹ ಚರಿತ್ರೆಯನ್ನ ನೋಡಲಿದ್ದೇವೆ. ಬನ್ನಿ, ಈ ಐತಿಹಾಸಿಕ ಪಯಣವನ್ನ ಶುರು ಮಾಡೋಣ. ಮೊದಲಿಗೆ ನೇರವಾಗಿ ಈ ಹೆಸರುಗಳನ್ನೇ ಒಮ್ಮೆ ಗಮನಿಸಿ. ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಮಲೆಪರೊಳಗಂಡ. ಕೇಳೋಕೆ ಎಷ್ಟು ಗಾಂಭೀರ್ಯ ಅಲ್ವಾ? ನೋಡಿ, ಇವು ಬರೀ ಹೆಸರಿಗಾಗಿ ಕೊಟ್ಟ ಅಲಂಕಾರಿಕ ಬಿರುದುಗಳಲ್ಲ. ಬಿಟ್ಟಿದೇವನ ಅದ್ಭುತ ಶೌರ್ಯ, ಆತನ ಅಸಾಧಾರಣ ನಾಯಕತ್ವಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಪದಗಳಿವು. ತನ್ನ ಆಳ್ವಿಕೆಯುದ್ದಕ್ಕೂ ಆತ ಗಳಿಸಿದ ಈ ಬಿರುದುಗಳು ಆತ ಎಂಥ ಮಹಾನ್ ನಾಯಕ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಇಲ್ಲೇ ನಾವೊಂದು ಬಹಳ ಆಸಕ್ತಿದಾಯಕವಾದ ವಿಷಯ ಗಮನಿಸಬೇಕು. ವಿಷ್ಣುವರ್ಧನ ಪಟ್ಟಕ್ಕೇರೋದಕ್ಕೂ ಮುಂಚೆ ಹೊಯ್ಸಳರ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಅವರು ಕಲ್ಯಾಣಿ ಚಾಲುಕ್ಯರ ಕೈ ಕೆಳಗೆ ಕೇವಲ ಸಾಮಾನ್ಯ ಸಾಮಂತರಾಗಿದ್ರು. ಅವರ ಸಾಮ್ರಾಜ್ಯದ ವಿಸ್ತೀರ್ಣ ಕೂಡ ಬಹಳ ಚಿಕ್ಕದಿತ್ತು. ಆದರೆ ಈತನ ಪ್ರವೇಶ ಆದ ಕೂಡಲೇ ಇಡೀ ಚಿತ್ರಣವೇ ಬದಲಾಗ್ಬಿಡ್ತು. ಆತನ ಅದ್ಭುತ ಯುದ್ಧತಂತ್ರದಿಂದ ಹೊಯ್ಸಳರು ಸಂಪೂರ್ಣ ಸ್ವತಂತ್ರರಾಗಿದ್ದಷ್ಟೇ ಅಲ್ಲ, ತಮ್ಮ ಗಡಿಯನ್ನ ಉತ್ತರದ ಕೃಷ್ಣಾ ನದಿಯವರೆಗೂ ವಿಸ್ತರಿಸಿ ಒಂದು ಬೃಹತ್ ಶಕ್ತಿಯಾಗಿ ಬೆಳೆದು ನಿಂತರು. ಒಂದು ತಲಕಾಡಿನ ಐತಿಹಾಸಿಕ ಕದನ. ಇದು ಬೃಹತ್ ಚೋಳ ಸಾಮ್ರಾಜ್ಯದ ವಿರುದ್ಧದ ರೋಚಕ ಹೋರಾಟ. ಆ ಕಾಲದಲ್ಲಿ ಚೋಳರು ಅಂದ್ರೆ ಒಂದು ಬೃಹತ್ ಶಕ್ತಿ. ಅವರ ವಿರುದ್ಧದ ಈ ಕದನ ಒಂಥರ ಡೇವಿಡ್ ಮತ್ತು ಗೋಲಿಯಾತ್ ನಡುವಿನ ಹೋರಾಟದಂತಿತ್ತು. ಒಂದನೆಯ ಕುಲೋತ್ತುಂಗ ಚೋಳನ ವಿರುದ್ಧ ಈ ದಂಡಯಾತ್ರೆ ಎಷ್ಟು ವೇಗವಾಗಿ ನಡೀತು ಅಂದ್ರೆ, ಮಹಾನ್ ದಂಡನಾಯಕ ಗಂಗರಾಜನ ಮಾರ್ಗದರ್ಶನದಲ್ಲಿ ಮೊದಲು ತಲಕಾಡಿನ ಮೇಲೆ ಆಕ್ರಮಣ ಆಯಿತು. ಅಲ್ಲಿ ಚೋಳ ಅಧಿಕಾರಿ ಅಧಿಯಮಾನನ ಸೋಲು. ಅಲ್ಲಿಂದ ನೇರವಾಗಿ ಕಂಚಿ ವಶಕ್ಕೆ. ಕೊನೆಗೆ ನೀಲಗಿರಿಯವರೆಗಿನ ಪ್ರದೇಶಗಳು ಹೊಯ್ಸಳರ ಮಡಿಲಿಗೆ ಬಂದು ಬಿದ್ದವು. ಇದು ವಿಷ್ಣುವರ್ಧನನ ಮಿಂಚಿನ ವೇಗದ ಆಕ್ರಮಣ ನೀತಿಗೆ ಕೈಗನ್ನಡಿ. ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಅಂದ್ರೆ ಇದೇ ತಲಕಾಡಿನ ವಿಜಯ. ದಂಡನಾಯಕ ಗಂಗರಾಜನ ಹೊಡೆತಕ್ಕೆ ಸಿಲುಕಿದ ಅಧಿಯಮಾನ ಯುದ್ಧ ಭೂಮಿಯಿಂದಲೇ ಕಾಲ್ಕಿತ್ತ. ಈ ಒಂದು ಅಭೂತಪೂರ್ವ ಗೆಲುವೆ ವಿಷ್ಣುವರ್ಧನನಿಗೆ ಆ ಪ್ರಖ್ಯಾತ ತಲಕಾಡು ಗೊಂಡ ಅನ್ನೋ ಬಿರುದನ್ನ ತಂದುಕೊಟ್ಟಿದ್ದು. ಮಜಾ ಅಂದ್ರೆ, ಈ ಗೆಲುವಿನ ಸಂಭ್ರಮ ಆತ ಬರೀ ಯುದ್ಧಕ್ಕೆ ಸೀಮಿತ ಮಾಡಲಿಲ್ಲ. ಇದರ ನೆನ್ಪಿಗಾಗಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ಮತ್ತು ಬೇಲೂರಿನಲ್ಲಿ ಜಗತ್ಪ್ರಸಿದ್ಧ ಚನ್ನಕೇಶವ ದೇವಾಲಯಗಳನ್ನ ಕಟ್ಟಿಸ್ದ. ಅಲ್ಲಿನ ಹೊಯ್ಸಳರ ವಾಸ್ತುಶಿಲ್ಪನ ಸುವರ್ಣಯುಗ ಶುರುವಾಯಿತು ಅಂತಾನೆ ಹೇಳ್ಬೋದು. 2. ಈ ಸಂಖ್ಯೆ ಯಾಕೆ ಅಷ್ಟು ಮುಖ್ಯ ಅಂದ್ರೆ, ಅಧಿಯಮಾನ ತಲಕಾಡಿನಲ್ಲಿ ಸೋತು ಓಡಿಹೋದನಲ್ವಾ, ವಿಷ್ಣುವರ್ಧನ ಆತನನ್ನ ಸುಮ್ಮನೆ ಬಿಡ್ಲಿಲ್ಲ. ಬೆನ್ನಟ್ಟಿ ಕಾಂಚಿಯವರೆಗೂ ಹೋಗಿ 2ನೇ ಬಾರಿಯೂ ಆತನನ್ನ ಮಣ್ಣು ಮುಕ್ಕಿಸಿದ. ಈ ಭರ್ಜರಿ ಬೇಟೆಯಿಂದಲೇ ಆತನಿಗೆ ಕಂಚಿಗೊಂಡ ಅನ್ನೋ ಹೆಮ್ಮೆಯ ಬಿರುದು ಒಲಿದು ಬಂದಿದ್ದು. ಈತನ ಅಚಲ ನಿರ್ಧಾರ ಹೇಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ವಿಭಾಗ 2. ಚಾಲುಕ್ಯ ಅಧಿಪತಿಗಳ ವಿರುದ್ಧದ ಬಂಡಾಯ. ತನ್ನದೇ ಒಡೆಯರಾಗಿದ್ದ 6ನೇ ವಿಕ್ರಮಾದಿತ್ಯನಿಗೆ ಎದುರಾಗಿ ನಿಂತ ಕಥೆಯಿದು. ಈ ಮುಖಾಮುಖಿ ನಿಜಕ್ಕೂ ಹೈ ವೋಲ್ಟೇಜ್ ಆಗಿತ್ತು. ವಿಕ್ರಮಾದಿತ್ಯ ತನ್ನ ಸೇನಾನಿ ಜಗದ್ದೇವನ ನೇತೃತ್ವದಲ್ಲಿ ಒಂದು ಬೃಹತ್ ಸೇನೆಯನ್ನೇ ಕಳಿಸಿದ. ಹಾಸನದ ಕನ್ನೆಗಾಲದಲ್ಲಿ ದಂಡನಾಯಕ ಗಂಗರಾಜ ಆ ಸೇನೆಯನ್ನ ಧೂಳಿಪಟ ಮಾಡಿ ಅದ್ಭುತ ವಿಜಯ ಸಾಧಿಸಿದ. ಆದರೆ ಯುದ್ಧ ಅಂದಮೇಲೆ ಯಾವಾಗ್ಲೂ ನಮ್ಮದೇ ಮೇಲುಗೈ ಆಗಿರಲ್ಲ ಅಲ್ವಾ? ಹೊಸೂರು ಬಳಿ ನಡೆದ ಕಾಳಗದಲ್ಲಿ ಚಾಲುಕ್ಯ ಸೇನಾನಿ ಬೊಪ್ಪಣ್ಣನಿಂದ ಹೊಯ್ಸಳರಿಗೆ ದೊಡ್ಡ ಪೆಟ್ಟು ಬಿತ್ತು. ಈ ಹಂತದಲ್ಲಿ ವಿಷ್ಣುವರ್ಧನ ಪರಿಸ್ಥಿತಿ ಅರಿತು ಅತ್ಯಂತ ಜಾಣ್ಮೆಯಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಂಡ. ಒಂದು ಹೆಜ್ಜೆ ಹಿಂದೆ ಇಟ್ಟ ತಕ್ಷಣ ಸೋಲೊಪ್ಕೊಂಡ ಅಂತ ಅರ್ಥ ಅಲ್ಲ, ಅದೊಂದು ರಣತಂತ್ರ. ವಿಷ್ಣುವರ್ಧನ ತೋರಿದ ಈ ಚಾಣಾಕ್ಷ ತಾಳ್ಮೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಬಲಿಷ್ಠನಾಗಿದ್ದ 6ನೇ ವಿಕ್ರಮಾದಿತ್ಯನ ವಿರುದ್ಧ ನೇರ ಯುದ್ಧ ಬೇಡ ಅಂತ ನಿರ್ಧರಿಸಿ ಆತ ಸಾಯೋವರೆಗೂ ಕಾದುಕುಳಿತ. ವಿಕ್ರಮಾದಿತ್ಯನ ಸಾವಿನ ಮಂತ್ರ 3ನೇ ಸೋಮೇಶ್ವರ ಪಟ್ಟಕ್ಕೇರಿದಾಗ ನೋಡಿ, ಮತ್ತೆ ತನ್ನ ದಂಡಯಾತ್ರೆಯನ್ನು ಹೊಸ ಹುರುಪಿನೊಂದಿಗೆ ಶುರು ಮಾಡಿದ. ವಾವ್, ಎಂತಹ ಸ್ಟ್ರಾಟಜಿ! ಆ ತಾಳ್ಮೆಯ ನಂತರ ಸಿಕ್ಕ ಭರ್ಜರಿ ವಿಜಯದ ಹಂತಗಳು ಇಲ್ಲಿವೆ. ಮೊದಲಿಗೆ ಹಾನಗಲ್, ಬನವಾಸಿ ಮತ್ತು ಗೋವಾದ ಕದಂಬರನ್ನ ಮಟ್ಟ ಹಾಕಿ ಚಾಲುಕ್ಯರ ಬೇರುಗಳನ್ನೇ ಸಡಿಲಗೊಳಿಸಿದ. 2ನೇ ಹಂತದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗವಾಗಿದ್ದ ಬಂಕಾಪುರವನ್ನ ತನ್ನ ವಶಕ್ಕೆ ತೆಗೆದುಕೊಂಡ. ಅಂತಿಮವಾಗಿ ಅದೇ ಬಂಕಾಪುರವನ್ನ ಹೊಯ್ಸಳರ ಉಪರಾಜಧಾನಿಯನ್ನಾಗಿ ಘೋಷಿಸಿದ. ಅಲ್ಲಿಗೆ ಉತ್ತರದ ಗಡಿಗಳು ಅಕ್ಷರಶಃ ವಿಸ್ತಾರಗೊಂಡು ಬಿಟ್ವು. ವಿಭಾಗ 3. ಸುವರ್ಣ ಯುಗದ ಸ್ಮಾರಕಗಳು. ರಕ್ತಸಿಕ್ತ ಯುದ್ಧ ಭೂಮಿಯಿಂದ ಈಗ ಶಾಂತಿ ಮತ್ತು ಅದ್ಭುತ ಕಲೆಯ ಕಾಲಘಟ್ಟಕ್ಕೆ ಕಾಲಿಡೋಣ.
ಹೊಯ್ಸಳರು ಹೇಗೆ ತಮ್ಮ ರಾಜಧಾನಿಗಳನ್ನ ಬದಲಾಯಿಸ್ತಾ ಹೋದ್ರು ಅನ್ನೋದು ಅವರ ಬೆಳೆಯುತ್ತಿದ್ದ ಸಂಪತ್ತು ಮತ್ತು ಸ್ವತಂತ್ರ ಅಸ್ತಿತ್ವಕ್ಕೆ ಸಾಕ್ಷಿ. ಚಿಕ್ಕ ಊರಾಗಿದ್ದ ಸೊಸವೂರು ಅಥವಾ ಅಂಗಡಿಯಿಂದ ಶುರುವಾಗಿ ಆರಂಭಿಕ ದಿನಗಳಲ್ಲಿ ಬೇಲೂರಿಗೆ ಬಂದು ಆಮೇಲೆ ಅತ್ಯಂತ ಭವ್ಯವಾದ ದ್ವಾರ ಸಮುದ್ರ ಅಂದ್ರೆ ಇಂದಿನ ಹಳೇಬೀಡಿಗೆ ತಮ್ಮ ರಾಜಧಾನಿಯನ್ನ ಬದಲಾಯಿಸಿದ್ರು. ಈ ಪ್ರತಿಯೊಂದು ಹೆಜ್ಜೆಯೂ ಅವರ ಕಲಾತ್ಮಕತೆಯ ಉನ್ನತಿಯನ್ನ ತೋರಿಸುತ್ತೆ. ಆದರೆ ಈ ಸುವರ್ಣಯುಗ ಕೇವಲ ಕಲ್ಲು ಮಣ್ಣಿನ ದೇವಾಲಯಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದೊಂದು ರೀತಿ ಸಾಹಿತ್ಯದ ಕ್ರಾಂತಿ ಅಂತಲೇ ಹೇಳ್ಬೋದು. ಇದನ್ ಗಮನಿಸಿ, ರಾಜಾದಿತ್ಯನ ವ್ಯವಹಾರ ಗಣಿತ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಜನ್ನನ ಅಜಿತನಾಥ ಪುರಾಣ, ಹರಿಹರನ ಗಿರಿಜಾ ಕಲ್ಯಾಣ, ಜೊತೆಗೆ ನಯಸೇನನ ಧರ್ಮಾಮೃತ. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ವಿಷ್ಣುವರ್ಧನನ ಕಾಲದಲ್ಲಿ ಸಿಕ್ಕಿದಂತಹ ಪ್ರೋತ್ಸಾಹ ನಿಜಕ್ಕೂ ಈ ಕಾಲಘಟ್ಟದ ಬೌದ್ಧಿಕ ಸಂಪತ್ತನ್ನ ಅದ್ಭುತವಾಗಿ ಪ್ರತಿಬಿಂಬಿಸುತ್ತೆ. ವಿಭಾಗ 4: ನಂಬಿಕೆ, ನಷ್ಟ ಮತ್ತು ಪರಂಪರೆ. ಈಗ ನಾವು ಈ ಮಹಾನ್ ರಾಜನ ಜೀವನದ ಅತ್ಯಂತ ಭಾವುಕ ಮತ್ತು ಅಂತಿಮ ಅಧ್ಯಾಯಗಳಿಗೆ ಬರುತ್ತಿದ್ದೇವೆ. ತನ್ನ ಮೂಲ ಜೈನ ಧರ್ಮದಿಂದ ಬಂದಿದ್ರೂ ದಾರ್ಶನಿಕರಾದ ರಾಮಾನುಜಾಚಾರ್ಯರ ಪ್ರಭಾವದಿಂದ ವಿಷ್ಣುವರ್ಧನ ಶ್ರೀವೈಷ್ಣವ ಧರ್ಮವನ್ನ ಅಪ್ಪಿಕೊಂಡದ್ದು ಇತಿಹಾಸದ ಒಂದು ಪ್ರಮುಖ ಘಟ್ಟ. ಆದರೆ ಇಲ್ಲಿ ನಾವು ಮೆಚ್ಚಲೇಬೇಕಾದ ವಿಚಾರ ಏನಂದ್ರೆ ಆತನ ಧಾರ್ಮಿಕ ಸಹಿಷ್ಣುತೆ. ತನ್ನ ವೈಯಕ್ತಿಕ ನಂಬಿಕೆ ಬದಲಾದರೂ ಆತ ಜೈನ, ಶೈವ ಮತ್ತು ಬೌದ್ಧ ಧರ್ಮಗಳನ್ನ ಸಮಾನವಾಗಿ ಗೌರವಿಸಿದ. ಆತನ ಆಸ್ಥಾನ ಸರ್ವಧರ್ಮ ಸಮನ್ವಯತೆಯ ಸುಂದರ ಪ್ರತೀಕವಾಗಿತ್ತು. ಇಷ್ಟೆಲ್ಲ ವೈಭವ, ಗೆಲುವಿನ ನಡುವೆಯೂ ಆತ ತನ್ನ ಜೀವನದ ಕೊನೆ ದಿನಗಳಲ್ಲಿ ಅನುಭವಿಸಿದ ದುಃಖ ಊಹಿಸಲಾಗದ್ದು. ತನ್ನ ಉತ್ತರಾಧಿಕಾರಿಯಾಗಬೇಕಿದ್ದ ಪ್ರೀತಿಯ ಮಗ ಬಲ್ಲಾಳನ ಸಾವು ಆತನನ್ನ ಅಕ್ಷರಶಃ ಕಂಗೆಡಿಸಿತು. ಅದಾದ ಸ್ವಲ್ಪ ದಿನಗಳಲ್ಲೇ ತನ್ನ ಪ್ರೀತಿಯ ಮಡದಿ, ಕಲಾಪೋಷಕಿಯಾಗಿದ್ದ ರಾಣಿ ಶಾಂತಲಾದೇವಿಯ ನಿಧನ ಮತ್ತು ಬೆನ್ನಲ್ಲೇ ಆತನ ಜೀವದ ಗೆಳೆಯನಂತಿದ್ದ ಶ್ರೇಷ್ಠ ದಂಡನಾಯಕ ಗಂಗರಾಜನ ಅಗಲಿಕೆ. ಈ ಸತತ ಆಘಾತಗಳು ಆತನಿಗೆ ತೀವ್ರ ನೋವನ್ನು ತಂದವು. ಇದೆಲ್ಲದರ ದುಃಖದ ಛಾಯೆಯಲ್ಲೇ ಆತ ಬಂಕಾಪುರದಲ್ಲಿ ತನ್ನ ಕೊನೆಯುಸಿರೆಳೆದ. ಆದರೆ ಆತ ಸಾಯುವಾಗ ಬಿಟ್ಟು ಹೋದ ಸಾಮ್ರಾಜ್ಯದ ವಿಸ್ತಾರ ಎಷ್ಟಿತ್ತು ಗೊತ್ತಾ? ಉತ್ತರದ ಕೃಷ್ಣಾ ನದಿಯಿಂದ ದಕ್ಷಿಣದ ರಾಮೇಶ್ವರದವರೆಗೆ, ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ನಂಗಲಿಯವರೆಗೆ. ಹೌದು, ಇದೊಂದು ಬೃಹತ್ ಅಖಂಡ ಸಾಮ್ರಾಜ್ಯ. ಕೇವಲ ಒಬ್ಬ ಸಾಮಾನ್ಯ ಸಾಮಂತನಾಗಿ ಶುರುವಾಗಿ ತನ್ನ ಶೌರ್ಯ, ಯುದ್ಧ ಕೌಶಲ್ಯದಿಂದ ಇಂತಹದ್ದೊಂದು ಸಾಮ್ರಾಜ್ಯವನ್ನ ಕಟ್ಟಿದ್ದು ನಿಜಕ್ಕೂ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸಾಧನೆ. ಈಗ ಈ ಅದ್ಭುತ ಚರಿತ್ರೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಕಾಡುತ್ತೆ. ಈ ಮಹಾನ್ ರಾಜನ ನಿಜವಾದ ಪರಂಪರೆ ಯಾವುದು? ರಣರಂಗದಲ್ಲಿ ಆತ ಹರಿಸಿದ ರಕ್ತ ಮತ್ತು ಗಳಿಸಿದ ಐತಿಹಾಸಿಕ ವಿಜಯಗಳೇ, ಅಥವಾ ಇಂದಿಗೂ ನಮ್ಮನ್ನ ಮೂಕವಿಸ್ಮಿತರನ್ನಾಗಿಸುವ ಬೇಳೂರು ಹಳೇಬೀಡಿನ ಆ ಸುಂದರ ಕಲ್ಲಿನ ದೇವಾಲಯಗಳೇ? ಕತ್ತಿಯ ಮೊನೆಯಲ್ಲಿದ್ದ ಆತನ ಶಕ್ತಿ ದೊಡ್ಡದೋ ಅಥವಾ ಕಲ್ಲಿನಲ್ಲಿ ಆತ ಅರಳಿಸಿದ ಕಲೆಯ ಶಕ್ತಿ ದೊಡ್ಡದೋ? ಖಂಡಿತವಾಗಿಯೂ ಇವೆರಡರ ಅದ್ಭುತ ಸಮಾಗಮವೇ ರಾಜ ವಿಷ್ಣುವರ್ಧನ. ಈ ರೋಮಾಂಚಕಾರಿ ಐತಿಹಾಸಿಕ ವಿವರಣೆ ನಿಮ್ಗೆ ಇಷ್ಟವಾಯ್ತಂತ ಭಾವಿಸ್ತೇನೆ.